ಎಲ್ಗೋಗಿದ್ಲ ಪಕ್ಕ ಬಾರುಡ್ಗೆ ಹಿಂಗೆ ಎಲ್ಗೂ ಹೋಗ್ಲಿಲ್ಲ ಇವತ್ತು. ಕೂಲಿಪಲ್ಲಿ ಹೋಗಿಲ್ವೇನಮ್ಮ? ಇತ್ಲ ಬಂದಿದೆ ದೂರ ತಡೋದು. ಎಲ್ಗೋಗ ನಿಂಗಜ್ಜಿ ಯಾತೈತೆ ಬೂತ್ಕೋ ಅದೇ ಹೋಗಿ ಮುಗ್ಲು ಸೇರೈತೆ ಬೋರ್ನಾಗೆ ಬೋರ ನೀರೇ ಬೋರ್ದಂಗೆ ಆಗಿದಾವೆ. ನೀರಿಲ್ಲ ಅಂತಂದು ಅವ್ಯೋಸ್ ಬೋರ್ ಗಾಡಿ ಹೋಗ್ತವೆ. ಎಲ್ಲಿಗೋಗನೆ ಆತೈತೆ ಆತಿಲ್ಲಮ್ಮ. ಒಂಬದು ಕೂಕಮ್ಮದಯ್ಯ ನಾನು ಅದಕ್ಕೆ ಬೇಜಾರಾತು ನಿನ್ನ ಮಂತಕನ ಹೋಗಿ ಬರೋಣ ಅಂತಂದೇಳಿ ಬಂದಮ್ಮ ಅಷ್ಟೇನೆ. ಬಾರೆ ತಾಯಿ ಕುಕ್ಕಬ್ಬ, ನಾನು ಒಬ್ಳೆ ಕುಕ್ಕೊಂಡು ಸಾಕಾತು. ಏನು ಮಾಡಿದ್ದೆ ನಿಂಗಜ್ಜಿ ಅಡುಗೆನೆ? ಏನು ಸಾರು ಮಾಡಿದ್ದೆ? ಸಾರ ಮುದ್ದೆನ ಏನು ತಿಂಡಿ ಮಾಡಿದ್ದೆ? ಯಾಕೆ ಮಾಡಿದ್ದೆ? ಅಕ್ಕಿ ಹಸಿಟ್ಟಿತ್ತು ದಾಸವಯ್ಯನ ಅಂತಂದು ಹೇಳಿ ಒಯ್ಯಕ್ಕಿಕ್ಕಂದ್ರೆ ಈಗಳಮ್ಮ ಚಟ್ನಿ ಅರ್ದು ದಾಸೆ ಒಯ್ಯಕ್ಕಿಕ್ಕಂದ್ರೆ ಅವು ಹೊರಕೊಂಡೇ ಹೋದ್ವು. ಎದ್ದಾಳಿಸಿರೋನು ಹಿಂಗೆ ಎತ್ತಕೋದ್ರಿ ಎದ್ದಾಳ್ತೇ ಇರಲಿಲ್ಲ. ಹಂಗೆ ಕೊಚ್ಕೆಮವು ನಮ್ಮ ಅಜ್ಜಂದು ಒಂದು ತಗದಿ ಆತನಜ್ಜಿ ಅಂತಂದು ಹೇಳಿ ಕಿತ್ಕೊಂಡೇ ಹೋಗಿದ್ವು. ಅಂಥವೇ ತಿನ್ನತ್ಲಾಗತ್ತ ಇಟ್ಟು ಕಲಸಿದ್ದೀನೇನು ಸೆಲ್ಲನ ಅಂತಂದು ಹೇಳಿ ಅವನ್ನೇ ತಿಂದು ಬತ್ತ. ಒಂದು ಈರುಳ್ಳಿನ ಕೊಯ್ಕೊಂಡು ತಿಕ್ಕಿದ್ರಾಯ್ತು. ಇಲ್ಲಾಂದರೆ ನಿಧಾನಕ್ಕೆ ಒಂದು ಫಸ್ಟ್ಗೆ ಸಲನ ಒಂದಿಟ್ಟು ದಪ್ಪಿಗೆ ಒಯ್ದು ನೋಡಬೇಕು. ಎಣ್ಣೆ ಚೆನ್ನಾಗಿ ಹಚ್ಚಿ ಜಾಸ್ತಿ ಉರಿನೂ ಇಕ್ಕಬಾರ್ದು. ಒಂದು ಮೀಡಿಯಮ್ನಾಗ ಇಕ್ಕಿ ಒಯ್ದರೆ ಒಪ್ಪಳೆದಂಗೆ ಎದ್ದಾಳ್ತವಮ್ಮ. ತೀರ ನಮ್ಮಂತ ಬರೋಣ ಹೆಂಚು ನಮ್ಮದ್ರಾಗ ಹಂಗೆ ಒಪ್ಪಳೆದಂಗೆ ಎದ್ದಾಳವು. ಕಣ್ಣು ಮುಚ್ಕೊಂಡು ಹೋಗ್ಬೋದಾಗಿತ್ತು. ಆಸೆನೆ ಕೊಡ್ತಿದ್ದೆ. ನಮ್ಮ ಅಜ್ಜನ ಹಂಗೆ ಅಂತಂದಂದೆ ಹೋಗಲು ಹೊಸ್ಮಕ್ಕಂತಕ ನಾನು ಹೋಗಿ ಹೆಂಚಿಸ್ಕೊಂಬರೋಗು ಅಂತಂದ್ರೆ ಹೋಗಜ್ಜೆ ನೀನು ಫಸ್ಟ್ಗೆ ಇಸ್ಕೊಂಬಂತಂದಿಕ್ಕೊಂಡು ಹೋಗ್ಬೇಕು. ನಮ್ಮನ್ನು ಸಣ್ಣ ಹುಡುಗರು ಮಕ್ಕಳಿಗೆ ಹೋಗಿ ಹೆಂಚಿಸ್ಕೊಂಬರೋಗು ಅಂತಂದಂತೀಯ. ನಾನು ಹೋಗಲ್ಲ ಅಂತಂದು ನನಗೆ ಸಿಟ್ಟೆ ಬಂದು ಅದು ಕಿತ್ಕೊಂಡ್ರು ಹೋಗ್ಲಿ ಅಂತಂದು ಅದ್ರಾಗೆ ದಪ್ಪ ಒಯ್ದತ್ತ ಅರ್ಕಂಬರ್ಕತ್ ಹೋಗೋದು ಆಯ್ತತ್ತ ಬೇಜಾರಾಗಿ. ಹೋಗಜ್ಜ ಇಸ್ಕೊಂಬಂತಂದು ಅಂದರೆ ನೀನೇ ಹೋಗು, ನಮ್ಮನ್ನೇನು ಸಣ್ಣ ಹುಡುಗರು ಮಕ್ಕಳಿಗೆ ನಾನು ಹೋಗಲ್ಲ ಅಂತಂದು ಅಂತಾನವ ಅಜ್ಜ. ನೀನೇನು ಮಾಡಿದ್ದು ಹುಡುಗಿ ಹೊಸ್ಮಕ್ಕ? ಏನು ಸಾರು ಮಾಡಿದ್ದೆ ನೀನು? ಮತ್ತೆ ಸಾರಿಗೆ ಆಗ್ತಿಲ್ಲಮ್ಮ. ಎದಾಗ ಬಗ್ಗಿನ ಮಾಡೋದಾಗ ಎಲ್ಲಿ ಮಳೆ ಪಳೆ ಬಂದಿದ್ರೆ ಎಲ್ಲನೋ ಇಟ್ಟು ಸೋಪ ಸೆದೆ ಬೀಳೋದು ಯಾತನ ಕಿತ್ಕೊಂಬಂದು ಮಾಡ್ತಿದ್ವಿ ಅತ್ತ. ಯಾತಿಲ್ಲ ನಾನು ಒಂದಿಟ್ಟು ಒಂಚೆ ಚಿಗುರು ಬನ್ನೆಕಾಯಿ ಹಾಕಿ ಮಾಸ್ತಿದ್ದೆ ಅಷ್ಟೇನೆ. ಉಳ್ಳುಳ್ಗಿತ್ತಂಗೆ ಮುದ್ದೆ ಮಾಡಿದ್ದೆ ಉಂಡು ಬಂದಿಟ್ಲಾಗಿ ಅಲ್ಕಂಡು ನೋಡಿ ನಿಂಗಜ್ಜಿ. ಇಟ್ಕಿದ್ದಂಗೆ ಸಾವು ಹೆಂಗೆ ಬರ್ತೈತಿ ಹಸಿನಪ್ಪನ ನೋಡು ನಿಂಗಜ್ಜಿ. ಅದೇ ಸತ್ತಿರೋದ ನೆನ್ನೆ ದಿನ ಸಣ್ಣಕ್ಕಿದ್ದ ಅಲೆ ಇವತ್ತು ಅಲೆ ಒಂದು ಸಣ್ಣಕ್ಕೆ ಸತ್ತದಾನೆ. ಅದೇ ಆಟಾಟಿಕ ಪಟಾಟಿಕ ಆಗಿತ್ತಂತೆ. ಅದೇ ಸತ್ತದನ್ನು ನೋಡಮ್ಮ. ಸಾವು ಎಂಬುದು ಏಟು ಮಟ್ಟಿಗೆ ಬಂದ್ಬಿಡುತ್ತೆ. ಇವತ್ತಿದ್ದಾರೆ ನಾಳೆಕಿಲ್ಲ ಮನೆ. ಹೌದೇನು? ಅದೊಳ್ಳೆ ಎಚ್ಬಿಟ್ಟೈತಮ್ಮ. ಇನ್ನೂ ಎಲ್ಲ ವಯಸ್ಸದರಿಗೆ 60-70 ವರ್ಷದವರಿಗೆ ಆಟಾಟಿಕ್ ಆಗೈತಿ ಅಂತಂದಂಬರು. ಅವನೇ ಆದಿಂದ ನಮ್ಮ ಒಂದು 40-45 ವರ್ಷದನು. ಅವಿನ ಹುಡುಗರಿನ ಸಣ್ಣವು ಈಗಲೇ ಬಿಟ್ಟು ಸತ್ತದನ್ನೇ. ಸಾವು ಎಂಬುದು 80 ಇವತ್ತಿದ್ದ ನಾಳೆಕಿರಲ್ಲ. ಅಯ್ಯೋ ಅವನು ಊರು ತುಂಬ ಬಡ್ಡಿ ಕೊಟ್ಕೊಂಡಿದ್ದಮ್ಮ. ಹಂಗೇನೆ ವ್ಯವಹಾರ ಮಾಡ್ಕೊಂಡಿದ್ದ ಮಸ್ತಾಗ 1 ಲಕ್ಷ ರೂಪಾಯಿ. ಅಲ್ಲೆಲ್ಲ ಯಾರೆಲ್ಲ ಮರಿದ್ರು ದುಡ್ಡು ಇಕ್ಕೊಂಡು ಅವ್ರಿಗಿರ್ಗೂ ಕೊಟ್ಟಿದ್ದ. ಬಡ್ಡಿನ ಹೆಣ್ರು ಮಕ್ಳಿಗೆ ಹೇಳಿದ್ನ ಇಲ್ವ ಯಾರು ನಮ್ಮ ಹಚ್ಚಿ ಸುಮ್ಮನಾಗ್ತಾರ ಗೊತ್ತಿಲ್ಲ. ಈ ಕಾಲದಾಗ ಇದ್ದಿದ್ದಾಗೆ ಕೇಳಿರ್ಕೊಡೋದೇ ಕಷ್ಟ. ಅದನ್ನೇ ಯಾಕೆ ಕೊಡೋದೇ ಇಲ್ಲ. ಇಲ್ಲಪ್ಪ ಈ ವರ್ಷ ಆಗೈತೆ ನನ್ನ ಕೈಲಿ ಬಡ್ಡಿ ಕೊಡೋಕ್ಕಾಗಲ್ಲ, ನೀನು ದುಡ್ಡು ನಿನಗೆ ಕೊಡ್ತೀನಿ ಅಂತಂದು ಅಂತಾರೆ. ಇನ್ನೇನು ಸತ್ತರೆ ಕೊಡ್ತಾರೆ ತಂದು. ಹೆಂಗಮ್ಮ ನಮ್ಮ ನೋಡೇ ಇಲ್ಲ ಅಂತಂದು ಹೇಳಿ ಅಂತಾರೆ. ಹೇಳು ಅವನಿಗೆ ಕೀಸ್ ಪಾಸ್ ಯಾತದು ತಿಂತಿರ್ಲಿಲ್ಲ. ಒಂದು ಕೋಳಿ ತತ್ತಿರ್ಲಿಲ್ಲ, ಒಂದು ಮಟನ್ ತತ್ತಿರ್ಲಿಲ್ಲ. ಹಂಗೇನೆ ತಿನ್ನಲಿಲ್ಲ ಉಮ್ಲಿಲ್ಲ ದೊಡ್ಡ ಹಂಗೆ ಇಕ್ಕೊಂಡು ಅವ್ನು ಬಡ್ಡಿ ಕೊಟ್ಕೊಂಡಿದ್ದಾನೆ. ಇಲ್ಲಾಂದರೆ ಎಲ್ಲನ ಬಂಗಾರದ್ದು ಯಾತನ ಒಡವೆ ವಸ್ತು ಇಲ್ಲ ಎಲ್ಲನೋ ಒಂದು ಸೈಟ ತಾಂಡು ಬಿಟ್ಕೊಂಡಿದ್ದಾನೆ. ದುಡ್ಡಾಗೋದು ಅವನೇನು ಬಡ್ಡಿ ಕೊಡ್ತಾರೆ ಅಂತಂದೇಳಿ ತಿಂಗಳ ತಂದು ಕೊಡ್ತಾರೆ ಅಂತಂದೇಳಿ ಊರು ತುಂಬ ಬಡ್ಡಿ ಕೊಟ್ಟಿದ್ದ. ಹಂಗೇನೆ ಎಲ್ಲನ ಹಿರಿಯರ್ಗೋದ್ರೆ ಯಾತ್ರವನ್ನ ಮಾರಕ್ಕೋದ್ರೆ ಒಂದು ತರಕಾರಿ ತತ್ತಿರ್ಲಿಲ್ಲ, ಒಂದು ಹಣ್ಣು ತತ್ತಿರಲಿಲ್ಲ. ಹುಡುಗರು ಕೈಯಕ್ಕೆ ಒಂದು ಬಿಸ್ಕತ್ತಿ ಪಟ್ಟಣ ತತ್ತಿರಲಿಲ್ಲ ಕಣ. ಹೋಗ್ರಿ ಮುದ್ದೆ ಉಣ್ಣೋಗ್ರಿ ಸುಮ್ಮನೆ ಹೊಟ್ಟೆ ತುಂಬ ನಾವೆಲ್ಲ ತಿನ್ಬಾರ್ದು. ಅವೆಲ್ಲ ತಿಂದ್ರೆ ಹೊಟ್ಟೆ ತುಂಬಲ್ಲ. ಮುದ್ದೆನೂ ಅನ್ನ ಉಣ್ಬೇಕು ಅಂತಂದೇಳಿ ಬರೇ ಕೈಯಾಗ ಬರೋಣ. ಹುಡುಗರಂತೂ ಅಪ್ಪಾಯಿ ಬಂತು ಅಂತ ಓಡಾಗ ಬಸ್ ಸ್ಟಾಪಿಗೆ ಬರೇ ಕೈಯಾಗ ಅದೇ ಬರೋಣ. ನಿನ್ನೆ ಅಂತ ಕಿಸ್ ಪಾಸ್ಕೊ ನಮ್ಮ ಹಂಗೇನೆ ದುಡ್ಡು ತೆಗೆದ್ಬಿಟ್ಟಾಗಲೇ ಜೀವ ಹೋಗ್ಬೇಕಾಯ್ತು. ಅಂತನ್ಗಿಂತ ಸಾವು ಬಂದೈತಿ. ಅಯ್ಯಮ್ಮ ಕಟ್ಕೊಂಡಿದ್ದು ಏನಂತ ಕೇಳಿರೆ ನಿನ್ಗೆ ಏನು ಬೇಕು? ಏನು ನೀನು ತತ್ತೀಯ ಕೊಡ್ತೀಯ ಅಂತಂದೇಳಿ ಅಯ್ಯಮ್ಮನ್ನೇ ಜೋರು ಮಾಡೋನು. ಯಾವ್ದಾನ ಪುಸ್ತಕಕ್ಕೆ ಬರ್ದಿಕ್ಕಿದ್ನೋ ಇಲ್ವೋ ಯಾರ್ದಾನ ಹೇಳಿ ಹೆಂಡ್ರ ಮಕ್ಳಿಗೆ ಹೇಳ್ಕೊಂಡು ಇರಬೇಕು. ವ್ಯವಹಾರ ಮಾಡಂಗಿದ್ರೆ ಗಂಡಿಗೂ ಹೆಂಡ್ತಿಗೂ ಮಕ್ಳಿಗೂ ಎಲ್ಲರಿಗೂ ಗೊತ್ತಿರಬೇಕು. ಗೊತ್ತಿದ್ರೆ ಹೋಗಿ ಇಸ್ಕೊಂಡು ಉಮ್ತಾರೆ. ಈಗ ನೋಡು ಹಂಗೇನೆ ಹೊಲ ಮಾರಿದ್ದ ದುಡ್ಡ ಎಲ್ಲನ ಬಾಂಡ್ಗಿನ್ ಮಾಡಿಸಿದ್ರು. ಈ ಬಿದ್ದಿರೋದು ಬ್ಯಾಂಕ್ನಾಗ ಇದ್ದಿದ್ರು. ಇವತ್ತೊಂದು ಉಂಬರು ಹೆಂಡ್ರ ಮಕ್ಕಳು ಯಾರ್ಗಾನ ಕೊಟ್ಟಿರೋದವ್ರು ಕೊಡ್ತಾರೆ, ಕೊಡೋದೇ ಇಲ್ಲ. ಈಗ ಇದ್ದ ಕೇಳಿರೆ ಕೊಡೋದು ಕಷ್ಟ. ಅವ್ರದ್ದೇ ನಾಮ ಹಚ್ಚುತ್ತಾರೆ. ನೀನಂತೂ ನೀನು ತೆಗಿದ್ದ ಕೊಟ್ಟಿದ್ಯಪ್ಪ, ನಮ್ಮ ತೆಗಿದ್ದ ಕೊಡ್ತೀವಿ ಹೋಗು ಅಂತಂದು ಹೇಳು ಅಂತಾರೆ. ಕೊಟ್ಟಿದ್ರೆ ಅಂತ ತಿನ್ಸಾಯಲ್ಲ ಅಂತಾರೆ. ಅವನು ಯಾರನ್ನ ಸಂಬಂಧಿಕರು ಬಂದಾಗ ಯಾತನ ಕೋಳಿ ತಗೊಂತಂದ್ರೆ ಅವಳು 1.5 kg ಒಂದು ಸಣ್ಣದ ಮೂಳೆ ಬರೇ ಮೂಳೆ ಇರೋಂಥದ್ದು ಕಟ್ ಮಾಡಿಸ್ಕೊಂಬರ ಸುಮ್ಕಿರು. ಎಲ್ಲ ನಾವು 3-4 kg ಕೋಳಿ ತಂದು ಮಾಡ್ತಿರ್ಲಿಲ್ಲ. ಅವಳನ್ನೇ ನನಗೆ ಬೈಯನು ಯಾರನ್ನ ಬಂದರೆ ಸುಮ್ಮನೆ ಇರಿಸಿ ಅಂತೀಯ, ಕೋಳಿ ಕುರಿ ಅಂತೀಯ, ಮುಂದಿನಕೊಂದ್ಸಲಿ ಅದೇನು ತಿಂತೀಯ ಅಂತ ಬೈಯನು ಪಾಪ. ಅಯ್ಯಮ್ಮನ ತಮ್ಮನ ಮಕ್ಕಳು ಬಂದಿದ್ದು ಒಂದು 2 ದಿನ ಇರಿಸ್ಕೊಂಡಿತ್ತು. ಹಂಗೆ ಹುಡುಗರನ್ನೆಲ್ಲ ಹೊಂಟಿಸ್ಕೊಂಡಿದ್ದು. ಹಂಗೇನೆ ಅವು ತಿಂಬತ್ತು ಕೇಳ್ತವೆ, ಬಿಸ್ಕೊತ್ ಕೇಳ್ತವೆ, ಬಾಳೆಹಣ್ಣು ಕೇಳ್ತವೆ. ಹೊಸ ಕರ್ಕೊಂಬಂದು ಇರಿಸ್ಕೊಂಡವಳೆ ಅಂತಂದೇಳಿ ಹಂಗೆ ಗಲಾಟೆ ಮಾಡೋನು. ತಿಂಬಕ್ಕೆ ಮಾತ್ರ ತತ್ತಿರಲಿಲ್ಲ. ಮನೆಯಾಗ ಯಾತಿರುತ್ತೆ ಅದೇ. ಅಡವೆ ಸೊಪ್ಪಿದ್ರೆ ಅಡವೆ ಸೊಪ್ಪು ಯಾತಿರುತ್ತೆ ಅದೇ ಮಾಡಬೇಕಾಗಿತ್ತು. ಒಂದು ತರಕಾರಿ ತಂತಿರ್ಲಿಲ್ಲ. ತೊಂದರೆ ಬರೀ ಟೊಮೆಟೆನು, ಈರುಳ್ಳಿ, ಬರೀ ಇವು ಬೆಳ್ಳುಳ್ಳಿ ಇಂಥವು ಅಷ್ಟೇ ತತ್ತಿದ್ದವನು. ಯಾತ್ಯಾತದು ತತ್ತಿರಲಿಲ್ಲ. ಈಗ ನೋಡಮ್ಮ ಹೆಂಡ್ರ ಮಕ್ಳಿಗೆ ಹೇಳಿ ಸತ್ತಿದ್ರೆ ಇಸ್ಕೊಂಬಂದು ಉಂಬಾರು. ಇನ್ನೂ ವಸ್ತಿ ಸಹ ಇದ್ದಂಗೆ ಅವನು ಈಗ ಹಿಂಗೆ ಹೇಳ್ದಂಗೆ ಕೇಳ್ದಂಗೆ ಯಾತದು ಬರ್ದಿಟ್ಟಂಗೆ ಸತ್ತರೆ
ಈಗ ಹೆಣ್ರ ಮಕ್ಳಿಗೆ ಗೊತ್ತಿದ್ದಿದ್ರೆ ಪಾಪ ಇವತ್ತು ದುಡ್ಡು ಇದ್ದರೆ ಹೆಂಗ ಜನ್ಮ ಮಾಡ್ಕೊಂಡು ಹೋಗೋರು ಇಕ್ಕಿದ್ದಂಗೆ ಸತ್ರೆ ಯಾರಿಗೆ ಗೊತ್ತಾಗುತ್ತೆ. ಮುಂದಾಗೇನೆ ಇಂತಿಂತರಿಗೆ ಇಟ್ಕೊಟ್ಟಿದ್ದೀನಿ ಇಟ್ಕೊಡ್ಬೇಕು ಅಂತಂದು ಹೇಳಿ ಕೂಕೊಂಡು ಮಾತಾಡಬೇಕು ಮನೆಯಾಗಿ ಕಷ್ಟನ ಸುಖನ ಹಂಚ್ಕೊಂಡು. ಅಯ್ಯೋ ನಾ ಯಮ್ಮನಂಗೇನೆ ಇವತ್ತಿಲ್ಲಿ ನಿನಗೆ ಏನು ಬೇಕು ನೀನು ತತ್ತಿ ಏನೇ ಹೆಚ್ಚಾದ್ರೆ ಹಾಕಂಗಿಲ್ಲ ತಾಮಂಗಿಲ್ಲ ಸಾಲು ಬಂದ್ರೆ ಕೊಡಂಗಿಲ್ಲ ಅಂತಂದೇಳಿ ಬಾಯಿ ಬಂದಂಗೆ ಬೈಯನು ಹೇಳು. ನೋಡಿ ನಿಂಗಜ್ಜಿ ಅವನೇನೋ ಓದನು ಇದ್ದರಿಗೆ ಏಟ್ ನೋವು ತಂದು ಕೊಟ್ಟದ. ಈಗಿನ ಕಾಲದಾಗೆ ನಾವು ಅಪ್ಪ ಮಾಡಿತ್ತು ನಮ್ಮ ಅಮ್ಮ ಮಾಡಿತ್ತು ಅಂತಂದೇಳಿ ನೆನೆಸ್ಕೊಂಡು ಉಮ್ಮಂಗಿರ್ಬೇಕು. ಬಂಗಾರ ಆಡುವ ಆಸ್ತಿ ಅದ್ರ ಮೇಲೆ ನಾನು ಬಂಡವಾಳ ಹಾಕಿ ಬಿಟ್ಟೋದ್ರೆ ನಮ್ಮ ತಂದೆ ತಾಯಿ ಮಾಡಿದ್ರು ನಾವು ಅಪ್ಪ ಮಾಡಿತ್ತು ನನ್ನ ಗಂಡು ಮಾಡಿದ್ದ ಅಂತಂದೇಳಿ ಇರೋರು ನೆನೆಸ್ಕೊಂಡು ಉಮ್ತಾರೆ. ಅಂಥದ್ದು ಮಾಡ್ಬೇಕು ಮಾಡಂಗಿದ್ರಿ ಹಿಂಗೂ ತುಂಬ ಬಡ್ಡಿ ಕೊಟ್ಟು ಹೋಗಿ ನಿಂತ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಬರಬಾರ್ದು. ಸುಮ್ಮನೆ ಏನು ಪ್ರಯೋಜನ, ಕೊಡೋರು ಕೊಟ್ಟರು ಕೊಡ್ದಾರಿಲ್ಲ. ಈಗ ಓತಾ ಅವನಿಗೆ ತಿಂಗಳ ಕೊಡ್ಬೇಕಾಯ್ತು. ನಾನು ಒಂದು 10,000 ರೂಪಾಯಿ ಇಸ್ಕೊಂಡು ಹಂಗೇನೆ ಇವತ್ತು ಈ ತಿಂಗಳು ಹತ್ಕೊಳಕ ಅಂತ ಬಂದುಬಿಡೋನು. ಹಂಗೇನೆ ನನಗೆ ಸತ್ತೋಡ್ಸಾಗೋದು ಯಾರಾನ ಇರಲಿ ಕುಕಮನು ಅದ್ರಾಗೆ ಮರಿಯಾಗೆ ನಾವು ಬಕ್ಕಿಕ್ಕಿ ಕಾಪಿ ಕೊಟ್ಟು ಕಳಿಸ್ಬೇಕು. ಏನು ಆಸ್ಪತ್ರೆಗೆ ಸತ್ತನಂತ ಮನೆ ತಗ ಸತ್ತಿದ್ನಂತ. ಯಾಕೆ ಎದೆಗೆಲ್ಲ ಒತ್ತಾಡ್ದಂಗೆ ಆಗುತ್ತೆ ಅಂತಂದೇಳಿ 1-2 ಸಲ ವಾಂತಿ ಆತಂತೆ, ತಲೆನೋವು ಬಂದಂಗಾಗಿ ಜಲ ಬೆವತ್ನಂತೆ. ಅದಕ್ಕೆ ಹಂಗನಾಗಲಿ ಅಂತಂದೇಳಿ ಅರ್ಧ ಅತಿ ಮಣ್ಣೊಂದು ಆಟನ ಕರ್ಕೊಂಡು ಹೋದ್ರಂತೆ. ಆಟದಾಗ ಹಾಕ್ಯಂಡು ಇನ್ನೇನು ಆಸ್ಪತ್ರೆ ಗೇಟ್ನ ಒಳಕ್ಕೆ ಹೋಗ್ಬೇಕಾಗಿತ್ತಂತೆ. ಅಲ್ಲೇ ಪ್ರಾಣ ಹೋಗೈತಿ. ಹೆಂಗ ಮುಂದಾಗಿ ಹೋಗೈತೆ. ಒಳಕ್ಕೆ ಹೋಗಿದ್ರೆ ಬಿಟ್ಕೊಡ್ತಿರ್ಲಿಲ್ಲ, ಹತ್ಕೊಟ್ಟು ದುಡ್ಡು ಖರ್ಚು ಮಾಡ್ಬೇಕಾಯ್ತು. ಇನ್ನು ಜೀವ ಐತೆ ಅಂತಂದೇಳಿ ಇಕ್ಕೊಂಡು ಒಟ್ಟು ಬಿಲ್ ಮಾಡಿ ಪೋಸ್ಟ್ಮಾರ್ಟಮ್ ಮಾಡಿ ಕೊಡೋದಕ್ಕೆ ಆಗೋದೊಂದು ರಾಸೊಂದು ದುಡ್ಡು ಖರ್ಚಾಗೋದು. ಹೆಂಗ ಮುಂದಾಗೆ ಹೊರಗೆ ಸಾಯೋದಕ್ಕೆ ವಾಸತ್ತ ಹಂಗೆ ಹಿಂದಕ್ಕೆ ತಾಂಬಂದಾರೆ ನೋಡಮ್ಮ. ಈ ಜನಗಳ ಮೇಲೆ ಕೊಟ್ಟು ನೋಡು, ಈಗ ಹೆಣ್ರಿಗೆಲ್ಲ ಮಕ್ಕಳಿಗೆಲ್ಲ ಯಾರ ನೀರು ಕುಡಿತಾರೆ ಕಷ್ಟಪಟ್ಟು ದುಡ್ದಿದ್ದು. ನೋಡಿ ಇವತ್ತು ಇದ್ದಿದ್ರೆ ಪಾಪ ಹುಡುಗಿ ಸಣ್ಣ ಹುಡುಗರನ್ನ ಕಟ್ಕೊಂಡು ಹೆಂಗೆ ಜನ್ಮ ಮಾಡಬೇಕು. ಕೊಡೋರು ಕೊಟ್ಟರು ಕೊಡ್ದಾರಿಲ್ಲ. ಇವತ್ತು ಕಷ್ಟ ಇರುತ್ತೆ ದುಡ್ಡಿಂದು. ಯಾರ್ದನಾಗಲಿ ನಿಂಗಜ್ಜಿ ಮತ್ತು ಈಟ ಊಟನ ಹೆಣ್ರ ಮಕ್ಳಿಗೂ ಹೇಳಿರ್ಬೇಕು. ಮತ್ತು ಆಮೇಲೆ ಯೋಟಾನ ದುಡ್ಡು ಯಾರಿಗಾನ ಕೊಡೋಕೆ ಹೋಗ್ಬಾರ್ದು ಬಡ್ಡಿ ಆಯ್ಕೆಗಿನ. ಅದ್ರ ಬದಲಿಗೆ ಬಂಗಾರ ಸೈಟ್ ಒಂದು ಒಡವೆ ವ್ಯವಸ್ಥೆ ಇಲ್ಲಾಂದರೆ ಎಲ್ಲನ ಯಾತನ ತಾಂಡು ಅಲ್ವ ತಾಂಡು ಬಿಟ್ಕೊಂಡಿದ್ರೆ ಅಲ್ಲಿ ಬಿದ್ದಿರುತ್ತೆ. ಮಾಡಲಿಲ್ಲದಿದ್ರೆ ಒಂದಿನ ಮಾರ್ಕೊಂಡು ತಿನ್ಬೋದಾ. ನೋಡು ಅಲ್ಲಿ ಎರೆಹೊಲ ಮಾರಿದ್ರೆ ಅದ್ರ ಬದಲು ಇಲ್ಲೆಲ್ಲನ ಯಾರನ್ನ ಕೊಟ್ಟಾಗ 1 ಎಕರೆ 2 ಎಕರೆ ಹೊಲನ ತಾಂಡಿದ್ರೆ ಅದು ದೂರ ಅಂತಂದೇಳಿ ಮಾರಿದ್ಮೇಲೆ ಇಲ್ಲಿ ಹತ್ರ ಎಲ್ಲನ ತಗೋಬೇಕಾ. ತಾಮ್ದಂಗೆ ದುಡ್ಡು ಇಕ್ಕೊಂಡು ಊರು ತುಂಬ ಬಡ್ಡಿ ಕೊಟ್ಕೊಂಡು ಓಡಾಡ್ಕೊಂಡು ಕೊಟ್ಟರು ಕೊಡ್ದಾರ ಅದರ ಟೆನ್ಷನ್ನು ಕಾಯಿಲೆಗಳು. ಆಮೇಲೆ ಅವನು ಬಡ್ಡಿಗೆ ಹಂಗೆ ಸಾಯ್ತಾನೆ ಅಂತಂದು ಅನ್ನಿಸ್ಕೆ ಮರ ಅವರು ಕಷ್ಟಪಟ್ಟು ದುಡ್ದಿರ್ತಾರೆ ಅಂದ್ರೂ ನಮ್ಮ ದುಡ್ಡು ನಮ್ಮನ್ನೇ ಮಾತು ಕೇಳೋಂಗೆ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.